ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಆರೋಪಿ ದರ್ಶನ್ಗೆ ಒಂದರ ಮೇಲೊಂದರಂತೆ ಗಂಡಾಂತರ ಎದುರಾಗ್ತಲೇ ಇತ್ತು. ಇದೀಗ ದರ್ಶನ್ ಪಾಲಿಗೆ ಬರ ಸಿಡಿಲೊಂದು ಅಪ್ಪಳಿಸಿದೆ. ಜೊತೆಗೆ ಕೂತ್ಕೊಂಡು ಪಾರ್ಟಿ ಮಾಡಿದ್ದವರೇ ಈಗ ಕಂಟಕವಾಗೋ ಸೂಚನೆ ಕೊಡ್ತಿದ್ದಾರೆ. ಇಷ್ಟು ದಿನ ಆರೋಪಿಯಾಗಿದ್ದ ಮೂವರು ಮಾಫಿ ಸಾಕ್ಷಿಯಾದೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಹೀಗಾಗಿ ದರ್ಶನ್ ಪಾಲಿಗೀಗ ತನ್ನ ಜೊತೆಗಿದ್ದವರೇ ಶತ್ರುಗಳಂತೆ ಕಾಣೋದಕ್ಕೆ ಶುರುವಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 2 ವರ್ಷವೇ ಆಗಿದೆ. ಯಾವಾಗ ಹೊರ ಬರ್ತಾರೆ ಅನ್ನೋದರ ಸುಳಿವೇ ಇಲ್ಲ. ಬರ್ತಾರೋ ಇಲ್ವೋ ಅದು ಸಹ ಗೊತ್ತಾಗ್ತಿಲ್ಲ. ಹೀಗಾಗಿ ಕೋರ್ಟ್ ಅಂಗಳದಲ್ಲಿ ತ್ವರಿತಗತಿಯ ವಿಚಾರಣೆ ಶುರುವಾಗಿದೆ. ಇಂಥ ಹೊತ್ತಲ್ಲೇ ದರ್ಶನ್ ಪಾಲಿಗೆ ದೊಡ್ಡದೊಂದು ಕಂಟಕ ಎದುರಾಗಿದೆ. ಕೊಲೆ ಪ್ರಕರಣದ A8, A10 ಹಾಗೂ A14 ಆರೋಪಿಗಳು ಮಾಫಿ ಸಾಕ್ಷಿಯಾಗುವುದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಈಗಾಗಲೇ A14 ಪ್ರದೋಷ್ ಮಾಫಿ ಸಾಕ್ಷಿಗೆ ಕೋರ್ಟ್ ಒಪ್ಪಿಗೆ ಸೂಚಿಸಿದ್ದು ಸತ್ಯಾಸತ್ಯತೆ ಬಿಚ್ಚಿಡೋದಕ್ಕೆ ಅವಕಾಶ ನೀಡಿದೆ. ಆದರೆ ಪ್ರದೋಷ್ ಜೊತೆಗೆ ಇನ್ನೂ 2 ಆರೋಪಿಗಳು ಕೂಡ ಮಾಫಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಂದಿದ್ದಾರೆ. ಇನ್ನು ಮಾಫಿ ಸಾಕ್ಷಿ ವಿರುದ್ಧ ದರ್ಶನ್ ಹೋರಾಟ ಹೇಗಿರುತ್ತೆ? ಮಾಫಿ ಸಾಕ್ಷಿ ದರ್ಶನ್ಗೆ ಎಷ್ಟು ಕಂಟಕ ಆಗತ್ತೆ ಅನ್ನೋದರ ಬಗ್ಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಅವರು ಮಾತನಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳ ಮಧ್ಯೆಯೇ ಬಿರುಕು ಬಿಟ್ಟಿದೆ. ಶಿರುವಿನಿಂದಲೇ ಆರೋಪಿಗಳು ತಮ್ಮ ಮೇಲೆ ತಾವೇ ಕಲ್ಲು ಹಾಕಿಕೊಳ್ತಿದ್ದಾರೆ. ಸಿಂಪಲ್ ಆಗಿ ಆಗೋದನ್ನ ಇಷ್ಟು ಮಟ್ಟಿಗೆ ತಂದುಕೊಂಡಿದ್ದಾರೆ. ಜೈಲಿನಲ್ಲಿರೋ ಯಾರ ಮಧ್ಯೆಯೂ ಹೊಂದಾಣಿಕೆ ಇಲ್ಲ, ಹೊರಗಡೆ ಬಂದರೆ ಸಾಕು ಅನ್ನೋ ಯೋಚನೆ ಅಲ್ಲಿದ್ದಾರೆ ಅಂತ ಹೇಳಿದ್ದಾರೆ. ಮುಂದುವರೆದು ಮಾತನಾಡಿರುವ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್, ಮಾಫಿ ಸಾಕ್ಷಿಯನ್ನ ಪ್ರಾಸಿಕ್ಯೂಷನ್ ನಿರ್ಧಾರ ಮಾಡುತ್ತೆ. ಆರೋಪಿಯ ಹೇಳಿಕೆ, ಪಾತ್ರ, ಸಾಕ್ಷಿ ಪರಿಗಣಿಸಿ ನಿರ್ಧಾರ ಮಾಡಲಾಗುತ್ತೆ. ಇದರಿಂದ ಡಿಫೆನ್ಸ್ ಅವರಿಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಈ ರೀತಿ ಆದರೆ ಡಿಫೆನ್ಸ್ನವರು ಹೆದರುತ್ತಾರೆ. ಈಗ 2-3 ಜನ ಮಾಫಿ ಸಾಕ್ಷಿಗೆ ಅರ್ಜಿ ಹಾಕಿದ್ರು ಅಂದರೆ ಒಡಕು ಇನ್ನಷ್ಟು ಜಾಸ್ತಿ ಆಗುತ್ತೆ. ಈ ಟೈಮಲ್ಲಿ ಡಿಫೆನ್ಸ್ ಗಟ್ಟಿವಾದ ಮಾಡಬೇಕು. ಇದನ್ನೇ ಕಾನ್ಫರೆನ್ಸಿ ಅಂತ ಅವರು ಹೇಳಬಹುದು. ಮಾಫಿ ಸಾಕ್ಷಿ ಒಪ್ಪಿಕೊಂಡ ನಂತರ ಅದು ಪಾಸಿಟಿವ್ ಅಂತಲೂ ಈಗಲೇ ಹೇಳೋಕ್ಕಾಗಲ್ಲ. ಡಿಫೆನ್ಸ್ ಕೂಡ ಯಾವ ರೀತಿ ವಾದ ಮಾಡುತ್ತೆ ಅನ್ನೋದು ಮುಖ್ಯ. ಒಟ್ಟಾರೆ ಈ ಕೇಸ್ ಹಲವು ಸರ್ಪ್ರೈಸ್ಗಳಿಗೆ ಕಾರಣ ಆಗ್ತಿದೆ. ಇನ್ನು ಎಲ್ಲಿಗೆ ಹೋಗುತ್ತೆ ನೋಡಬೇಕು. ಈ ಹಂತದಲ್ಲಿ ಮಾಫಿ ಸಾಕ್ಷಿ ಅರ್ಜಿ ಹಾಕಿರೋದು ಪ್ರಾಸಿಕ್ಯೂಷನ್ಗೆ ದೊಡ್ಡ ಬಲ ಬಂದಂತಾಗುತ್ತೆ ಅಂತ ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಮಾಹಿತಿಯನ್ನು ನೀಡಿದ್ದಾರೆ. ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಯು ತನ್ನ ತಪ್ಪನ್ನು ಒಪ್ಪಿಕೊಂಡು ಮತ್ತೊಬ್ಬ ಆರೋಪಿಯ ಕೃತ್ಯದ ಬಗ್ಗೆ ಸಾಕ್ಷಿ ಹೇಳುವುದು, ಇದನ್ನೇ ಮಾಫಿ ಸಾಕ್ಷಿ ಅಂತ ಕರೆಯಲಾಗುತ್ತೆ. ಇದು ಐ ವಿಟ್ನೆಸ್ ಆಗಲಿದ್ದು ನ್ಯಾಯಾಲಯದ ಅನುಮತಿಯೊಂದಿಗೆ ಪ್ರಕರಣದ ಸತ್ಯಾಂಶಗಳನ್ನು ಬಹಿರಂಗಪಡಿಸುವ ಸಾಕ್ಷಿದಾರನಾಗಿರ್ತಾನೆ. ದೊಡ್ಡ ಅಪರಾಧ ಪ್ರಕರಣಗಳಲ್ಲಿ ಪ್ರಮುಖ ಆರೋಪಿಗಳ ವಿರುದ್ಧ ಸಾಕ್ಷ್ಯ ಒದಗಿಸಲು ಈ ಮಾಫಿ ಸಾಕ್ಷಿಯನ್ನು ಬಳಸಲಾಗುತ್ತೆ.